ಪ್ರೈಸ್ ಗಾಡ್. ದೇವರು ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ ಸ್ವಯಂ ನಿಯಂತ್ರಣ, ನಿಮ್ಮ ರಕ್ಷಣೆ. ಒಳಗೆ ಹೋರಾಟ ಇರುವಾಗ ಹೊರಗೆ ಶಾಂತವಾಗಿ ಕಾಣುವುದು ಎಷ್ಟು ಸುಲಭ ಎಂದು ನೀವು ಎಂದಾದರೂ ಗಮನಿಸಿದ್ದೀರಾ? ಅನೇಕ ಬಾರಿ ನಾವು ವಿಶ್ವಾಸಿಗಳಾಗಿ ಇದರ ಮುಂದೆ ನಮ್ಮ ಅಭಿವ್ಯಕ್ತಿಗಳು, ಮಾತುಗಳು ಮತ್ತು ಪ್ರಕ್ರಿಯೆಗಳನ್ನು ಹೇಗೆ ನಿಯಂತ್ರಿಸಬೇಕೆಂದು ಗೊತ್ತಿದೆ. ಆದರೆ ಆಳವಾಗಿ ಅದೇ ಕೋಪ, ದ್ವೇಷ, ನೋವು, ಭಯ, ಆತಂಕ ಇನ್ನೂ ಇರಬಹುದು. ಜೀವನದಲ್ಲಿ ಜನರು ನೋಡಬಹುದಾದ ಯುದ್ಧಗಳಿವೆ ಮತ್ತು ಹೃದಯದ ಆಳದಲ್ಲಿ ಅಡಗಿರುವ ಯುದ್ಧಗಳಿವೆ. ಅನೇಕ ಜನರು ಬಾಹ್ಯವಾಗಿ ನಗುತ್ತಾ ಆಂತರಿಕವಾಗಿ ಮೌನವಾಗಿ ಹೋರಾಡುತ್ತಾರೆ. ಆದರೆ ನಮ್ಮ ಆಂತರಿಕ ಹೋರಾಟಗಳನ್ನು ಮರೆಮಾಡುವುದರಿಂದ ನಾವು ಬಲಶಾಲಿಗಳಾಗಿರಲು ಸಾಧ್ಯವಿಲ್ಲ. ನಾವು ಯಾವಾಗಲೂ ದುರ್ಬಲರಾಗಿರುತ್ತೇವೆ. ದೇವರು ನಮ್ಮನ್ನು ಚಿಂತೆಗಳು, ಭಾವನೆಗಳು, ಭಯಗಳು, ನೋವುಗಳು, ಪಾಪಗಳು ಮತ್ತು ನಕಾರಾತ್ಮಕ ಭಾವನೆಗಳನ್ನು ನಿಗ್ರಹಿಸಲು ಎಂದಿಗೂ ಕೇಳಲಿಲ್ಲ. ಏಕೆಂದರೆ ನಿಗ್ರಹ ಹೋರಾಟಗಳನ್ನು ಬಾಹ್ಯವಾಗಿ ಮರೆಮಾಡಬಹುದು, ಆದರೆ ಆಂತರಿಕವಾಗಿ ಅದು ಒತ್ತಡ, ಬಂಧನ, ಅಶಾಂತಿ ಮತ್ತು ಆಧ್ಯಾತ್ಮಿಕ ದೌರ್ಬಲ್ಯಗಳನ್ನು ಸೃಷ್ಟಿಸುತ್ತದೆ. ನಮಗೆ ಬೇಕಾಗಿರುವುದು ನಿಗ್ರಹವಲ್ಲ, ಬದಲಾಗಿ ಆತ್ಮದ ನೇತೃತ್ವದ ಸ್ವಯಂ ನಿಯಂತ್ರಣ. ನಂತರ ನಾವು ಶಾಂತಿ, ಬುದ್ಧಿವಂತಿಕೆ ಮತ್ತು ವಿಜಯದೊಂದಿಗೆ ಬದುಕಲು ಪ್ರಾರಂಭಿಸುತ್ತೇವೆ. ನಮ್ಮ ಜೀವನವು ನಮ್ಮೊಳಗೆ ನಾವು ಏನನ್ನು ನಿಗ್ರಹಿಸುತ್ತೇವೆಯೋ ಅದರಿಂದ ಬಂಧಿತವಾಗಿರುತ್ತದೆ. ದೇವರು ನಮ್ಮನ್ನು ಬಂಧನದಲ್ಲಿ ಅಲ್ಲ, ಸ್ವಾತಂತ್ರ್ಯದಲ್ಲಿ ಬದುಕಲು ಕರೆದಿದ್ದಾನೆ. ಅದಕ್ಕಾಗಿ ನಮಗೆ ಪವಿತ್ರಾತ್ಮನೊಂದಿಗೆ ಏಕತೆ ಮತ್ತು ಸಹಕಾರ ಬೇಕು. ಕೋಪ, ಕಹಿ, ಆತಂಕ, ಅಸೂಯೆ ಅಥವಾ ಅಪರಾಧ ಭಾವನೆಗಳು ನಮ್ಮೊಳಗೆ ಗುಣಮುಖವಾಗದೆ ಮತ್ತು ರೂಪಾಂತರಗೊಳ್ಳದೆ ನಮ್ಮೊಳಗೆ ಹುದುಗಿ ಹೋದಾಗ ನಾವಿನ್ನೂ ಬಂಧನದಲ್ಲಿ ಬದುಕುತ್ತೇವೆ. ಅದು ನಮ್ಮ ಶಾಂತಿಯನ್ನು ಕಳೆದಬಹುದು, ನಮ್ಮ ನಂಬಿಕೆಯನ್ನು ದುರ್ಬಲಗೊಳಿಸಬಹುದು ಮತ್ತು ದೇವರ ಆಶೀರ್ವಾದ ಅನುಭವಿಸುವುದನ್ನು ಅದು ತಡೆಯಬಹುದು. ಜ್ಞಾನೋಕ್ತಿಗಳು 28:13 ಬರೆದಿದೆ, ತನ್ನ ಪಾಪಗಳನ್ನು ಮುಚ್ಚಿಕೊಳ್ಳುವವನು ವೃತ್ತಿಯಾಗನು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವನು ಕರುಣೆ ಹೊಂದುವನು. ನಮ್ಮ ಪಾಪಗಳನ್ನು ಮರೆ ಮಾಡುವುದು ಅಥವಾ ಮುಚ್ಚಿಡುವುದು ದೇವರ ಮುಂದೆ ನಿಜವಾದ ಯಶಸ್ಸು ಮತ್ತು ಶಾಂತಿ ತರುವುದಿಲ್ಲ ಎಂದು ಕಲಿಸುತ್ತದೆ. ನಾವು ಯಾವಾಗಲೂ ದೇವರ ಥರ ಮಾತನಾಡುತ್ತಾ ಇರಬೇಕು. ನಮಗೆ ಏನೇನು ಪ್ರಾಬ್ಲಮ್ ಇದೆ ಒಳಗಡೆ, ನಮ್ಮ ಒಳಗಡೆ ಏನೇನು ಪ್ರಾಬ್ಲಮ್ ಇದೆ ಎಂದು ನಾವು ಅದು ದೇವರ ಥರ ಮಾತನಾಡುತ್ತಾ ಇರಬೇಕು. ದೇವರಿಂದ ಶಕ್ತಿ ಪಡೆಯಬೇಕು. ದೇವರು ನಮಗೆ ನೀಡಿರುವ ಆಶೀರ್ವಾದಗಳು ಕೇವಲ ಪ್ರಾರ್ಥನೆಗಳಿಗೆ ಮಾತ್ರ ಸಂಬಂಧಿಸಲಿಲ್ಲ, ಬದಲಾಗಿ ಅವು ನಮ್ಮ ಆಂತರಿಕ ರೂಪಾಂತರಕ್ಕೂ ಸಂಭವಿಸಿದೆ. ಬರೀ ಪ್ರಾರ್ಥನೆಯಿಂದ ನಮಗೆ ದೇವರಿಂದ ಎಲ್ಲ ಸಿಗುವುದಿಲ್ಲ, ಆದರೆ ದೇವರಿಗೆ ಹೃದಯ ಶುದ್ಧಿ ಬೇಕು. ಮತ್ತಾಯ 5:8 ನಾವು ಓದುತ್ತೇವೆ, ಹೃದಯ ಶುದ್ಧಿ ಇರುವವರು ಧನ್ಯರು, ಅವರು ದೇವರನ್ನು ನೋಡುತ್ತಾರೆ. ದೇವರಿಗೆ ಬೇಕಾಗಿರುವುದು ಹೃದಯ ಶುದ್ಧಿ. ನಮಗೆ ಯಾರಿಗೂ ಹೃದಯ ಶುದ್ಧಿ ಇಲ್ಲ, ನಾವು ಅದನ್ನು ಬೆಳೆಸಿಕೊಳ್ಳಬೇಕು. ಕೀರ್ತನಗಾರನು 32:3 ಹೇಳುತ್ತಾನೆ, ನಾನು ಮೌನವಾಗಿದ್ದಾಗ ನನ್ನ ಮೂಲಗಳು ಸವದು ಹೋದವು. ಗುಪ್ತ ಹೋರಾಟಗಳು ತನ್ನನ್ನು ಆಧ್ಯಾತ್ಮಿಕವಾಗಿ ಮಾತ್ರವಲ್ಲದೆ ದೈಹಿಕವಾಗಿಯೂ ಪರಿಣಾಮ ಬೀರುತ್ತದೆ ಎಂದು ದಾವೀದನು ವಿವರಿಸಿದನು. ನಿಗ್ರಹವು ಆಂತರಿಕ ಒತ್ತಡವನ್ನು ಸೃಷ್ಟಿಸುತ್ತದೆ. ನಿಮ್ಗೆ ಅರ್ಥವಾಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ನಾವೆಲ್ಲ ಒಳಗಡೆ ಸಂಗ್ರಹಿಸಿ ನಮ್ಮನ್ನು ನೋಡಿದರೆ ನಮಗೇನು ಪ್ರಾಬ್ಲಮ್ ಇಲ್ಲ, ಅದೇ ಥರ ನಾವು ಜೀವನ ಮಾಡುತ್ತೇವೆ. ಆದರೆ ನಮ್ಮೊಳಗೆ ತುಂಬ ಸಂಗತಿಗಳು ನಾವು ಸಂಗ್ರಹಿಸುತ್ತೇವೆ. ಅದರಿಂದ ನಮಗೆ ಒತ್ತಡ ಆಗುತ್ತದೆ ಮತ್ತು ಅದರಿಂದ ನಮಗೆ ಆಶೀರ್ವಾದನೂ ಆಗುವುದಿಲ್ಲ. ಅನೇಕ ವಿಶ್ವಾಸಿಗಳು ತಮ್ಮ ಪಾಪಗಳು ಅರಿವಿಲ್ಲದೆ ನಿಗ್ರಹಿಸುತ್ತಾರೆ. ಹೊರನೋಟಕ್ಕೆ ಅವರು ಆಧ್ಯಾತ್ಮಿಕ, ಶಾಂತ ಮತ್ತು ಶಿಸ್ತುಬದ್ಧರಾಗಿ ಕಾಣಿಸಬಹುದು, ಆದರೆ ಆಂತರಿಕವಾಗಿ ಅನೇಕ ಹೋರಾಟಗಳನ್ನು ಹೃದಯದಲ್ಲಿ ಅಡಗಿರುತ್ತವೆ. ನಿಗ್ರಹಿಸಲ್ಪಟ್ಟ ಪಾಪಗಳು ಹೃದಯದೊಂದಿಗೆ ರಹಸ್ಯವಾಗಿ ಬೆಳೆಯುತ್ತಲೇ ಇರುತ್ತದೆ. ನೀವೇನು ನಿಗ್ರಹಿಸುತ್ತೀರೋ ಅದು ಬೆಳೆಯುತ್ತಲೇ ಇರುತ್ತದೆ. ಅದು ನಿಮ್ಮ ಶಾಂತಿ ಮತ್ತು ಸಂಬಂಧದ ಮೇಲೆ ಪರಿಣಾಮ ಬೀರುತ್ತದೆ. ನೀವು ದೇವರಲ್ಲಿ ಕ್ಷಮೆ ಮಾತ್ರ ಕೇಳುತ್ತಿದ್ದರೆ, ಆ ಪಾಪಗಳಿಂದ ಹೊರಬರದಿದ್ದರೆ ಮತ್ತು ಆ ಪಾಪಗಳನ್ನು ನಿಗ್ರಹಿಸುತ್ತೀರಿ, ಇದು ನೀವು ಯೋಚಿಸಬೇಕು. ನಮಗೆ ಬೇಕಾಗಿರುವುದು ಸ್ವಯಂ ನಿಯಂತ್ರಣ, ಸೆಲ್ಫ್ ಕಂಟ್ರೋಲ್. ಅದಕ್ಕೆ ಬದಲು ನಾವೆಲ್ಲ ನಿಗ್ರಹಿಸುತ್ತೇವೆ. ಸ್ವಯಂ ನಿಯಂತ್ರಣದಲ್ಲಿ ನಮಗೆ ಫ್ರೀಡಮ್ ಇದೆ, ಆದರೆ ನಾವು ನಿಗ್ರಹಿಸುತ್ತಾ ಇದ್ದರೆ ನಾವು ಬಂಧನದಲ್ಲಿ ಇರುತ್ತೇವೆ. ಕೆಲವೊಮ್ಮೆ ವಿಶ್ವಾಸಿಗಳು ಆಶ್ಚರ್ಯಪಡ್ತಾರೆ, ಏಕೆಂದರೆ ಅವರು ನಿಯಮಿತವಾಗಿ ಪ್ರಾರ್ಥಿಸುತ್ತಾರೆ, ಉಪವಾಸ ಮಾಡ್ತಾರೆ,
ಆರಾಧನೆ ಮಾಡ್ತಾರೆ, ಚರ್ಚ್ ಹೋಗ್ತಾರೆ, ಆದರೂ ಅವರಿನ್ನೂ ಭಾರ, ಕಿರಿಕಿರಿ, ಶೂನ್ಯತೆ, ಭಯ, ಆತಂಕ ಇತ್ಯಾದಿಗಳನ್ನು ಅನುಭವಿಸುತ್ತಾರೆ. ಅದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು, ಸಮಸ್ಯೆ ಆಧ್ಯಾತ್ಮಿಕ ಚಟುವಟಿಕೆ ಅಲ್ಲ, ಆದರೆ ಆಂತರಿಕ ರೂಪಾಂತರದ ಕೊರತೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ನಮಗೆ ಬೇಕಾಗಿರುವುದು ಆಂತರಿಕ ರೂಪಾಂತರ. ನಾವು ನಿರಂತರವಾಗಿ ಭಯ, ಆತಂಕ ಮತ್ತು ನಮ್ಮ ಪಾಪಗಳನ್ನು ಸರಿಯಾಗಿ ನಿಗ್ರಹಿಸಿದಾಗ ನಮ್ಮ ದೇಹವು ಒತ್ತಡಕ್ಕೆ ಒಳಗಾಗುತ್ತದೆ. ಇದು ಆಯಾಸ, ಉದ್ವೇಗ, ತಲೆನೋವು, ಶಾಂತಿಯ ನಷ್ಟ ಇತ್ಯಾದಿಗಳಿಗೆ ಕಾರಣವಾಗುತ್ತದೆ. ನಮ್ಮ ಹೃದಯ ಮತ್ತು ದೇಹವು ಆಳವಾಗಿ ಸಂಪರ್ಕಗೊಂಡಿದೆ. ಬಾಹ್ಯ ನಡವಳಿಕೆ ಸರಿಯಾಗಿ ಕಾಣುವವರೆಗೆ ಆಂತರಿಕ ಪರಿವರ್ತನೆ ಅಗತ್ಯವಿಲ್ಲ ಎಂದು ಅನೇಕ ವಿಶ್ವಾಸಿಗಳು ಭಾವಿಸುತ್ತಾರೆ. ಆದರೆ ಬೈಬಲ್ ದೇವರು ನಮ್ಮ ಹೃದಯದ ಸ್ಥಿತಿಯ ಬಗ್ಗೆ ಆಳವಾಗಿ ಕಾಳಜಿ ವಹಿಸುತ್ತಾನೆ ಎಂದು ತೋರಿಸುತ್ತದೆ. ತುಂಬ ವಿಶ್ವಾಸಿಗಳು ವಿಶ್ವಾಸ ಮಾಡುತ್ತಾರೆ, ಆಧ್ಯಾತ್ಮಿಕ ಚಟುವಟಿಕೆ ಇದ್ದರೆ ಸಾಕು, ಚರ್ಚ್ ಹೋಗಿದರೆ ಸಾಕು, ಉಪವಾಸ ಮಾಡಿದರೆ ಸಾಕು, ಪ್ರಾರ್ಥನೆ ಮಾಡಿದರೆ ಸಾಕು, ಆಂತರಿಕ ಪರಿವರ್ತನೆ ಅವರಿಗೆ ಅವಶ್ಯಕತೆ ಇಲ್ಲ ಎಂದು ತುಂಬ ವಿಶ್ವಾಸಿಗಳು ವಿಶ್ವಾಸ ಮಾಡುತ್ತಾರೆ. ಆದರೆ ನಮಗೆ ಬೇಕಾಗಿರುವುದು, ವಿಶ್ವಾಸಿಗಳು ಅರ್ಥ ಮಾಡಿಕೊಳ್ಳಬೇಕು, ಶುದ್ಧ ಹೃದಯ. ನಾವು ಆ ಹಾಡು ಹಾಡುತ್ತೇವೆ, ಶುದ್ಧ ಹೃದಯ ನನ್ನಲ್ಲಿ ಸೃಷ್ಟಿಸು ಅಂತ. ನಮಗಿಲ್ಲ, ಅದು ಸೃಷ್ಟಿಸಬೇಕು. ಸೃಷ್ಟಿಸು ಅಂದರೆ ಇಲ್ಲದಿರುವುದೇ ನಾವು ಸೃಷ್ಟಿಸುವುದು ಅಲ್ಲವೇ? ಅದಕ್ಕೆ ನೀವು ಸುಮ್ಮನೆ ಒಂದು ಹೋಳಿ ಕಮ್ಯೂನಿಯನ್ ಡೇ ಅಲ್ಲಿ ಅದು ಬರೀ ಹಾಡುವುದಲ್ಲ, ಯಾವಾಗಲೂ ನಾವು ಹಾಡಬೇಕಾದ ಹಾಡು, ದೇವರೇ ನನ್ನಲ್ಲಿ ಶುದ್ಧ ಹೃದಯ ನಿರ್ಮಿಸು. ಹಲ್ಲೆಲೂಯಾ. ನಮ್ಮ ಹಳೆಯ ಹೃದಯದಲ್ಲಿ ನಾವು ಜೀವನ ಮಾಡಿ ತುಂಬ ಪ್ರಾರ್ಥನೆ ಮಾಡಿದರೆ ದೇವರು ಆಶೀರ್ವಾದ ನಮಗೆ ಕೊಡುವುದಿಲ್ಲ. ಅದಕ್ಕೆ ನಮ್ಮ ಆಶೀರ್ವಾದಗಳು ಎಲ್ಲ ತಡೆಯಾಗಿರುವುದು. ನಮ್ಮಲ್ಲಿ ಶುದ್ಧ ಹೃದಯ ಇರಬೇಕು. ಶುದ್ಧ ಹೃದಯ ಅಂದರೆ ಏನು? ಪವಿತ್ರ ಹೃದಯ, ಪ್ರೀತಿ ಇರಬೇಕು. ಯೆರೆಮೀಯ 17:10, ಜ್ಞಾನೋಕ್ತಿಗಳು 4:23. ಏಕೆಂದರೆ ಹೃದಯವು ಜೀವನದ ಮೂಲವಾಗಿದೆ. ನಮ್ಮ ಫಿಸಿಕಲ್ ಹೃದಯ ನಮಗೆ ಜೀವನ ಮಾಡುವುದಕ್ಕೆ ಎಷ್ಟು ಮುಖ್ಯ ಅಂತ ನಮಗೆಲ್ಲರಿಗೂ ಗೊತ್ತು ಅಲ್ಲವೇ? ನಮ್ಮ ಹಾರ್ಟ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಹಾರ್ಟ್ ಅಟ್ಯಾಕ್ ಬರ್ತದೆ. ಎಲ್ಲಿ ಅಟ್ಯಾಕ್ ಬರ್ತದೆ? ನಮ್ಮ ಜೀವನಕ್ಕೆ ಅಟ್ಯಾಕ್, ಹಾರ್ಟ್ ಅಟ್ಯಾಕ್. ಅದೇ ಥರ ಆತ್ಮೀಯ ಹಾರ್ಟ್ಗೂ ಅಟ್ಯಾಕ್ ಬರ್ತದೆ. ನಿಮಗೆಲ್ಲರಿಗೂ ಇದೆ ಹಾರ್ಟ್ ಅಟ್ಯಾಕ್. ನಮ್ಮ ಆತ್ಮೀಯ ಹೃದಯ ಶುದ್ಧವಾಗಿಲ್ಲದಿದ್ದರೆ ನಮಗೆ ಯಾವ ಖುಷಿನೂ ಇರುವುದಿಲ್ಲ, ಸಂತೋಷ ಇರುವುದಿಲ್ಲ, ಸಮಾಧಾನ ಇರುವುದಿಲ್ಲ, ಭರವಸೆ ಇರುವುದಿಲ್ಲ. ಕೀರ್ತನಗಾರನ್ನು ಹೇಳ್ತಾನೆ, ನಾನು ಮೌನವಾಗಿದ್ದಾಗ ನನ್ನ ಮೂಲಗಳು ಸವದು ಹೋದವು. ನಮ್ಮ ದೇಹ ಮತ್ತು ಮನಸ್ಸು ಪರಸ್ಪರ ಸಂಬಂಧ ಹೊಂದಿವೆ. ವಿಷಪೂರಿತ ಆಹಾರವು ದೇಹಕ್ಕೆ ಹಾನಿ ಮಾಡುವಂತೆ ನಿಗ್ರಹಿಸಲ್ಪಟ್ಟ ಪಾಪಗಳು, ಚಿಂತೆಗಳು, ನೋವುಗಳು ನಮ್ಮ ಮನಸ್ಸು ಮತ್ತು ದೇಹ ಎರಡನ್ನು ನಿಧಾನವಾಗಿ ಹಾನಿಗೊಳಿಸುತ್ತದೆ. ಅರ್ಥವಾಯ್ತು? ವಿಷಪೂರಿತ ಆಹಾರ ನಾವು ಸೇವಿಸಿದರೆ, ತಿಂದರೆ ನಮ್ಮ ದೇಹಕ್ಕೆ ಎಷ್ಟು ಹಾನಿಕರವಾಗುತ್ತೆ ಎಂದು ನಾನು ನಿಮಗೆ ಅರ್ಥ ಮಾಡಿಕೊಡ್ಬೇಕಾಗಿಲ್ಲ. ನಿಮಗೆಲ್ಲರಿಗೂ ಗೊತ್ತಿರುತ್ತದೆ. ವಿಷ ಏನು? ಪಾಪಗಳೆಲ್ಲ ಸಂಗ್ರಹಿಸಿದರೆ ಅದು ವಿಷ ಥರ ನಮ್ಮ ದೇಹಕ್ಕೆ ಅನುಭವವಾಗುತ್ತದೆ. ಅದಕ್ಕೆ ನಮಗೆ ಅಲ್ಲಿ ನೋವು, ಇಲ್ಲಿ ನೋವು, ನಮಗೆ ರೋಗ ಇದೆಲ್ಲ ಬರುವುದು ಯಾಕೆ? ಈ ವಿಷ ಸ್ಪ್ರೆಡ್ ಆಗುವಾಗ ನಮಗೆ ಆ ರೋಗ, ಈ ರೋಗ ಎಲ್ಲ ಬರ್ತದೆ. ಹಲ್ಲೆಲೂಯಾ. ಅನೇಕ ವಿಶ್ವಾಸಿಗಳು ದೇವರು ಅವರ ಹೃದಯಗಳನ್ನು ಗುಣಪಡಿಸಲು ಬಿಡುವುದಿಲ್ಲ. ನಾವು ನಮ್ಮ ಪಾಪಗಳನ್ನು ಗುರುತಿಸಿ ಒಪ್ಪಿಸಿಕೊಂಡಾಗ ಮತ್ತು ಅವುಗಳನ್ನು ಜಯಿಸಲು ಒಪ್ಪಿಸಿದಾಗ ಗುಣಪಡಿಸುವಿಕೆಯು ಪ್ರಾರಂಭವಾಗುತ್ತದೆ. ಶುದ್ಧ ಹೃದಯ ಯಾರಿಗೂ ಉಂಟಾಗುವುದಿಲ್ಲ, ಅಲ್ಲಂದರೆ ನಿಮ್ಮಲ್ಲಿ ಸೃಷ್ಟಿಸಲ್ಪಡುವುದಿಲ್ಲ ಎಂದು ನೀವು ಯೋಚನೆ ಮಾಡಬಾರದು. ನಮಗೆ ಬೇಕಾಗಿರುವುದು ಏನು? ಶುದ್ಧ ಹೃದಯ. ಮತ್ತಾಯ 5:8, those who are pure in heart, they are blessed, they will see God. ಅವರೇ ದೇವರನ್ನು ನೋಡುವುದು. ನೀವು ಯಾವಾಗಲೂ ಪ್ರಾರ್ಥಿಸಬೇಕು, ಶುದ್ಧ ಹೃದಯ ನನ್ನಲ್ಲಿ ನಿರ್ಮಿಸು ಸ್ವಾಮಿ, ಸೃಷ್ಟಿಸು ಸ್ವಾಮಿ. ನೀವು ತಯಾರಾಗಿರಬೇಕು. ಹಲ್ಲೆಲೂಯಾ. ಸೊ ಕೆಲವರು ಅದಕ್ಕೆ ಬಿಡುವುದಿಲ್ಲ. ದೇವರು ತೆರೆದಿರುವ ಮತ್ತು ಅವನಿಗೆ ಶರಣಾದ ಹೃದಯವನ್ನು ಗುಣಪಡಿಸುತ್ತಾನೆ. ದೇವರ ಹತ್ರ ಹೋಗಿದರೆ, ದೇವರೇ ನನ್ನನ್ನು ಬದಲಾಯಿಸು, ಈ ಹೃದಯ ನನಗೆ ಬೇಡ, ಒಳ್ಳೆಯ ಹೃದಯ ಕೊಡು ಎಂದು ನಾವು ಡೈಲಿ ಹೋಗಿ ಬೇಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ನಾವು ವರ್ಕ್ ಮಾಡಿದರೆ ಖಂಡಿತ ನಮ್ಮ ಹೃದಯ ಶುದ್ಧವಾಗುತ್ತದೆ. ನೀವು ಅದು ಪ್ರಯತ್ನಿಸುತ್ತಾ ಇಲ್ಲ, ಅದಕ್ಕೆ ಶುದ್ಧವಾಗ್ತಾ ಇಲ್ಲ.
ಸೊ ನಿಗ್ರಹವು ಇದು ಮಾಡಲಿಲ್ಲದಿದ್ದರೆ ನಮ್ಮಲ್ಲಿ ಏನಾಗುವುದು? ನಿಗ್ರಹವು ಒಳಗೆ ಮತ್ತು ಅಂತಿಮವಾಗಿ ಹೊರಗೆ ತೊಂದರೆಗಳನ್ನು ಹೆಚ್ಚಿಸಲು ಕಾರಣವಾಗುತ್ತದೆ. ಆದರೆ ಸ್ವಯಂ ನಿಯಂತ್ರಣವು ಗುಣಪಡಿಸುವಿಕೆ ಮತ್ತು ಪರಿಹಾರವನ್ನು ತರಲು ಸಹಾಯ ಮಾಡುತ್ತದೆ. ನಮ್ಮ ಹೃದಯಗಳು ಗುಣವಾಗದಿದ್ದರೆ ಮತ್ತು ನಮ್ಮ ಪಾಪಗಳು ನಿಗ್ರಹಿಸುವುದನ್ನು ಮುಂದುವರೆದರೆ ಕಾಯಿನ್ ಮತ್ತು ರಾಜ ಸೌಲನ ಜೀವನದಂತೆಯೇ ನಮ್ಮ ಜೀವನವೂ ಆಗುತ್ತದೆ. ನಿಮಗೆಲ್ಲ ಗೊತ್ತು ಕಾಯಿನ್ ಏನು ಮಾಡಿದಾನೆ ಅಂತ. ಕಾಯಿನು ಅಸೂಯೆ ಮತ್ತು ಕೋಪವನ್ನು ಸರಿಯಾಗಿ ನಿಭಾಯಿಸಲಿಲ್ಲ ಮತ್ತು ಒಳಗೆ ಅಡಗಿರುವುದನ್ನು ಅಂತಿಮವಾಗಿ ಅವನ ಶಾಂತಿ ಮತ್ತು ಅವನ ಸಹೋದರ ಇಬ್ಬರನ್ನು ನಾಶ ಮಾಡಿತ್ತು. ಇದೇ ನಾವು ಮಾಡುವುದು. ನಾವೇನು ನಿಗ್ರಹಿಸುತ್ತೇವೆಯೋ ಅದು ನಮ್ಮನ್ನು ನಾಶ ಮಾಡುತ್ತದೆ. ಬರೀ ನಮ್ಮನ್ನು ಮಾತ್ರ ಅಲ್ಲ, ಬೇರೆಯವರನ್ನು ನಾಶ ಮಾಡುತ್ತದೆ ಎಂದು ನೀವು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಮನೆಯವರನ್ನು ಫಸ್ಟ್. ಇಫ್ ಮಿನಿಸ್ಟ್ರಿ ಸ್ಟಾರ್ಟ್ಸ್ ಫ್ರಮ್ ಹೋಮ್, ನೀವು ನಾಶ ಮಾಡುವುದು ನಿಮ್ಮ ಮನೆಯಿಂದ ಶುರುವಾಗುತ್ತದೆ. ಅದಾದ್ಮೇಲೆನೆ ಚರ್ಚಿನವರಿಗೆ ಆಗುವುದು. ಅರ್ಥ ಮಾಡಿಕೊಳ್ಳಿ. ಫಸ್ಟ್ ನೀವು ನಿಮ್ಮ ಮನೆಯವರನ್ನೆಲ್ಲ ನಾಶ ಮಾಡಿಬಿಟ್ಟು ಚರ್ಚಲ್ಲೂ ಬರ್ತಾರೆ, ಚರ್ಚಿನವರನ್ನು ನಾಶ ಮಾಡುತ್ತೀರ. ಇದೇ ಆಗುವುದು. ಮಿನಿಸ್ಟ್ರಿ ಸ್ಟಾರ್ಟ್ಸ್ ಫ್ರಮ್ ಹೋಮ್ ಮೀನ್ಸ್ ನೀವು ಮಿನಿಸ್ಟ್ರಿ ಮಾಡಿದರೆ ನಿಮ್ಮ ಮನೆಯವರಿಗೆ ಮೊದಲು ಒಳ್ಳೆಯದಾಗುವುದು ಮತ್ತು ಬೇರೆ ಎಲ್ಲೆಲ್ಲಿ ನೀವು ಮಾಡ್ತೀರಿ ಅದೇ ತರ. ಸೊ ಕಾಯಿನೇ ಏನಾಯಿತು? ಅವನು ನಿಗ್ರಹಿಸಿದನು. ಅವನ ಅಸೂಯೆ ಮತ್ತು ಕೋಪ ಮತ್ತೆ ಅವನ ಸಹೋದರನನ್ನು ಕೊಂದ್ಬಿಟ್ಟಿದ್ದಾನೆ. ರಾಜ ಸೌಲನು ಹೊರನೋಟಕ್ಕೆ ರಾಜನಾಗಿಯೇ ಉಳಿದನು, ಆದರೆ ಆಂತರಿಕವಾಗಿ ದಾವೀದನ ವಿರುದ್ಧ ಅಭದ್ರತೆ ಮತ್ತು ಅಸೂಯೆ ಬೆಳೆಯಲು ಬಿಟ್ಟನು. ಅದು ಅವನ ಮನಸ್ಸು, ಸಂಬಂಧಗಳು, ನಾಯಕತ್ವ ಮತ್ತು ಆಧ್ಯಾತ್ಮಿಕ ಜೀವನದ ಮೇಲೆ ಪರಿಣಾಮ ಬೀರಿತು. ನಮ್ಮ ಜೀವನದ ಸಮಸ್ಯೆ ಕೇವಲ ಬಾಹ್ಯ ಕ್ರಿಯೆಗಳಲ್ಲ, ಬದಲಾಗಿ ಹೃದಯದ ಸ್ಥಿತಿ. ಅರ್ಥವಾಯ್ತಾ? ನಾವು ನೋಡಿದರೆ ನಮಗೂ ತುಂಬ ಪ್ರಾಬ್ಲಮ್ಸ್ ಹೊರಗೆ ಇದೆ. ಪ್ರಾಬ್ಲಮ್ಸ್ ಇಂದ ನನಗೆ ಜೀವನ ಮಾಡಕ್ಕೆ ಆಗ್ತಾ ಇಲ್ಲ. ಹೃದಯದಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ. ಅದು ನೀವು ಕಡಿಮೆ ಮಾಡಿ ಹೋಗ್ತಾ ಇದ್ರೆ ನಿಮ್ಮ ಮುಂದೆ ಇರುವ ಪ್ರಾಬ್ಲಮ್ಸು ಏನೂ ಅಲ್ಲ, ಅದೆಲ್ಲ ಸಾಲ್ವ್ ಆಗೋದು ನೀವು ನಿಮ್ಮ ವಿತ್ ಯೋರ್ ಓನ್ ಐಸ್ ಯು ಕ್ಯಾನ್ ವಿಟ್ನೆಸ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಿಮ್ಮ ಹೃದಯ ಶುದ್ಧವಾಗಬೇಕು, ನನ್ನ ಹೃದಯ ಶುದ್ಧವಾಗಬೇಕು. ಆದರೆ ನನ್ನ ಮನೆಯವರಿಗೆ ಒಳ್ಳೆಯದಾಗುತ್ತದೆ, ಚರ್ಚಿನವರಿಗೆ ಒಳ್ಳೆಯದಾಗುತ್ತದೆ, ನನ್ನನ್ನು ಯಾರು ಮುಟ್ಟಿದರೂ ಅವರಿಗೆ ಒಳ್ಳೆಯದಾಗುತ್ತದೆ. ಅದೇ ವಿಶ್ವಾಸಿಗಳು. ನಮ್ಮನ್ನು ಯಾರು ಮುಟ್ಟಿದರೂ ಅವ್ರಿಗೆ ಒಳ್ಳೆಯದಾಗಬೇಕು. ಇದೇನು? ನಮ್ಮನ್ನು ಮುಟ್ಟಿದರೆ ಅವರು ಸತ್ತು ಹೋಗ್ತಾರೆ. ಬಾಂಬ್. ನಿಗ್ರಹಿಸಲ್ಪಟ್ಟ ಪಾಪಗಳಿಂದ, ನೋವುಗಳಿಂದ ನಾವು ಜೀವನ ಮಾಡಿದರೆ ಅದೊಂಥರ ಸೂಸೈಡ್ ಬಾಂಬ್ ನಾವು ಒಳಗಡೆ ಹಾಕೊಂಡು ಜೀವನ ಮಾಡುವುದಂತೆ. ನಾವು ಸಾಯ್ತೀವಿ, ಬೇರೆಯವರನ್ನ ಸಾಯಿಸ್ಬಿಟ್ಟು ನಾವು ಸಾಯ್ತೇವೆ ಅಲ್ಲವೇ? ಸೂಸೈಡ್ ಬಾಂಬ್. ಸ್ವಲ್ಪ ಕಠಿಣವಾಗಿದೆ ಆ ಪದ, ಆದರೆ ಅದೇ ಕರೆಕ್ಟ್ ಅಲ್ಲವೇ? ನಿಗ್ರಹಿಸುತ್ತೇವೆ, ಎಲ್ಲ ನಿಗ್ರಹಿಸುವುದು. ದುಃಖ, ಆತಂಕ, ಭಯ. ದೇವರೇನು ಹೇಳಿದ್ರು? ನನಗೆ ಬಿಟ್ಬಿಡು, ನೀವು ಫ್ರೀಯಾಗಿ ಜೀವನ ಮಾಡು, ನೀವು ಹೊತ್ತುಕೊಂಡು ಜೀವನ ಮಾಡಬಾರದು. ನಾವು ಆವಾಗ ದೇವರಿಗೆ ಕೊಟ್ಟು ನಾವು ಲೈಟಾಗಿ ಜೀವನ ಮಾಡಬೇಕು. ವಿ ಆರ್ ಫ್ರೀ ಇನ್ ಕ್ರೈಸ್ಟ್. ನಮಗೆ ಫ್ರೀಡಮ್ ಸಿಕ್ತು. ಆ ಫ್ರೀಡಮ್ ಅಲ್ಲಿ ನಾವು ಜೀವನ ಮಾಡಬೇಕು. ಆದರೆ ನಾವು ಇದೆಲ್ಲ ಹೊತ್ತುಕೊಂಡು ಜೀವನ ಮಾಡಿದರೆ ನಮಗೆ ಫ್ರೀಡಮ್ ಇಲ್ಲ. ನಿಮ್ಗೆ ಹೆಂಗೆ ಗೊತ್ತು ನೀವು ಹೊತ್ತುಕೊಂಡು ಜೀವನ ಮಾಡ್ತಾ ಇದ್ದೀರಿ ಅಂತ? ನಿಮಗೆ ಸೆಲ್ಫ್ ಕಂಟ್ರೋಲ್ ಇಲ್ಲ, ನಿಮಗಿರುವುದು ನಿಗ್ರಹ. ಯಾರ್ಯಾರು ತನ್ನ ಪಾಪಗಳು, ನೋವುಗಳು, ಆತಂಕ, ಭಯ ಇದೆಲ್ಲ ನಿಗ್ರಹಿಸುತ್ತಾರೋ ಅವರು ಸ್ವಾತಂತ್ರ್ಯದಲ್ಲಿ ಜೀವನ ಮಾಡ್ತಾ ಇಲ್ಲ ಅಂತ ನೀವು ಅರ್ಥ ಮಾಡ್ಕೊಳ್ಳಬೇಕು. ಅದಕ್ಕೆ ನಾನು ಹೇಳಿರೋದು, ನಮ್ಮ ನಿಜವಾದ ಸಮಸ್ಯೆ ಕೇವಲ ಬಾಹ್ಯ ಕ್ರಿಯೆಗಳಲ್ಲ, ಬದಲಾಗಿ ಹೃದಯದ ಸ್ಥಿತಿ. ಕಾಯಿನ್ ಮತ್ತು ರಾಜ ಶೌಲಿಗೆ ಸಂಭವಿಸಿದ ಅದೇ ವಿಷಯವು ಇದರೊಂದಿಗಿನ ನಮ್ಮ ಸಂಬಂಧದಲ್ಲೂ ಸಂಭವಿಸಬಹುದು. ನೀವು ನಿಮ್ಮ ಮನೆಯವರಿಗೆ ಜೀವನ ಕೊಟ್ಟರೆ ನೀವೆಲ್ಲಿ ಹೋಗಿದ್ರು ಜೀವನ ಕೊಡ್ತೀರಿ. ಅರ್ಥ ಮಾಡಿಕೊಳ್ಳಿ. ನಾವು ಒಳಗೆ ಏನನ್ನು ಸಂಗ್ರಹಿಸುತ್ತೇವೆಯೋ ಅದು ಅಂತಿಮವಾಗಿ ನಮ್ಮ ಮಾತುಗಳು, ವರ್ತನೆಗಳು, ಪ್ರತಿಕ್ರಿಯೆಗಳು ಮತ್ತು ನಡವಳಿಕೆಯ ನಮ್ಮ ಸುತ್ತಲಿನ ಜನರ ಮತ್ತು ನಮ್ಮ ಮೇಲೂ ಪರಿಣಾಮ ಬೀರುತ್ತದೆ. ರೂಪಾಂತರಗೊಂಡ ಹೃದಯವು, ಶುದ್ಧವಾಗ್ತಾ ಇರುವ ಹೃದಯವು, ಯಾರ್ದು ಹೃದಯ ಶುದ್ಧವಲ್ಲ, ಆದರೆ ಐ ಆಮ್
ಬಿಲ್ಡಿಂಗ್, ಐ ಆಮ್ ಕ್ರಿಯೇಟಿಂಗ್, ನಾನು ನಿರ್ಮಿಸುತ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಸ್ವಲ್ಪವಾಗಿ. ಅದೇ ಬೇಕಾಗಿರುವುದು. ಅಲ್ಲಿ ಶಾಂತಿ, ಗುಣಪಡಿಸುವಿಕೆ ಮತ್ತು ಕ್ರಿಸ್ತನಂತಹ ಪ್ರೀತಿಗೆ ಮೂಲವಾಗುತ್ತದೆ. ಅದಕ್ಕಾಗಿಯೇ ನಮಗೆ ನಿಜವಾಗಿಯೂ ಬೇಕಾಗಿರುವುದು ನಿಗ್ರಹ ಅಲ್ಲ, ಆದರೆ ಸ್ವಯಂ ನಿಯಂತ್ರಣ. ಈಗ ನಮ್ಮ ದೈನಂದಿನ ಜೀವನದಲ್ಲಿ ಸ್ವಯಂ ನಿಯಂತ್ರಣ ಮಹತ್ವವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಅನೇಕ ವಿಶ್ವಾಸಿಗಳು ಸ್ವಯಂ ನಿಯಂತ್ರಣವನ್ನು ಭಾವನೆಗಳನ್ನು ಮರೆ ಮಾಡುವುದು, ಮೌನವಾಗಿರುವುದು ಅಥವಾ ಪ್ರತಿಕ್ರಿಯಿಸಿದಂತೆ ಒತ್ತಾಯಿಸುವುದು ಎಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಯಾರಾದರೂ ಕೋಪ ಮಾಡಿದರೆ ಅವರು ಸುಮ್ಮನೆ ಇರುತ್ತಾರೆ, ಅದು ಅವರು ಏನು ತಿಳ್ಕೊಳ್ಳುತ್ತಾರೆ, ಅದೇ ಸೆಲ್ಫ್ ಕಂಟ್ರೋಲ್ ಅಲ್ಲ. ನಿಗ್ರಹವು ಭಾವನೆಗಳನ್ನು ಗುಣಪಡಿಸದೇ ಹುತ್ತು ಹಾಕುತ್ತದೆ, ಆದರೆ ಸ್ವಯಂ ನಿಯಂತ್ರಣವು ಭಾವನೆಗಳನ್ನು ಪವಿತ್ರಾತ್ಮದ ಮಾರ್ಗದರ್ಶನಕ್ಕೆ ಒಳಪಡಿಸುತ್ತದೆ. ನಿಗ್ರಹದಲ್ಲಿ ಕೋಪ, ನೋವು, ಅಸೂಯೆ, ಕಹಿ ಅಥವಾ ಹತಾಶೆ ಇನ್ನೂ ಹೃದಯದೊಂದಿಗೆ ಜೀವಂತವಾಗಿರುತ್ತದೆ. ಇದರಿಂದ ಮಾತ್ರ ಮರೆಮಾಡಲ್ಪಡುವುದಿಲ್ಲ. ನಿಗ್ರಹದಿಂದ, ನಿಗ್ರಹ ಅಂದರೆ ನೀವು ಜಸ್ಟ್ ಸಪ್ರೆಸಿ, ಅಯ್ಯೋ ನಾನು ಹಂಗೆ ವರ್ತಿಸಬಾರದು ಏನೋ ಏನೋ ತಿಳ್ಕೊಂಡು ನೀವು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡಿರ್ತೀರಿ. ಆದರೆ ಸೆಲ್ಫ್ ಕಂಟ್ರೋಲ್ ಆದರೆ ದೇವರ ಭಯದಿಂದ, ಇಲ್ಲ ನಾನೀಗ ದೇವರ ಮಗು, ನಾನು ಹಂಗೆ ವರ್ತಿಸಬಾರದು, ದೇವರ ಶಕ್ತಿಯಿಂದ ನಾನು ಇನ್ನೊಬ್ಬರನ್ನು ನಾನು ಪ್ರೀತಿಸಬೇಕು, ನನಗೆ ಪ್ರೀತಿಸಕ್ಕಾಗ್ತಾ ಇಲ್ಲ, ದೇವರೇ ಶಕ್ತಿ ಕೊಡು. ಹಾಗೆಯೇ ನಾವು ಪ್ರಾರ್ಥಿಸಿ ದೇವರ ಶಕ್ತಿಯಿಂದ, ಪವಿತ್ರಾತ್ಮನ ಶಕ್ತಿಯಿಂದ ನಾವು ಕಂಟ್ರೋಲ್ ಮಾಡುವುದು ಸೆಲ್ಫ್ ಕಂಟ್ರೋಲ್. ಬರೀ ಸಂಗ್ರಹಿಸೋದು, ನೀವು ನಿಗ್ರಹಿಸುವುದು ಅಂತ ಅರ್ಥ ಮಾಡಿಕೊಳ್ಳಬೇಕು. ಅದರಲ್ಲಿ ನಮಗೆ ಎಂದಿಗೂ ಪೀಸ್ ಸಿಗೋದಿಲ್ಲ. ಅನೇಕ ವಿಶ್ವಾಸಿಗಳು ಚರ್ಚ್ ಹೋಗೋದು ಮತ್ತು ಪ್ರಾರ್ಥಿಸುವುದು ಮಾತ್ರ ಸಾಕು ಎಂದು ಭಾವಿಸುತ್ತಾರೆ, ಆದರೆ ಅವರು ದೇವರು ರೂಪಾಂತರವನ್ನು ಬಯಸುತ್ತಾರೆ ಎಂದು ಅರ್ಥ ಮಾಡಿಕೊಳ್ಳುವುದಿಲ್ಲ. ತುಂಬಾ ವಿಶ್ವಾಸಿಗಳು ಅವರಿಗೆ ಅರ್ಥವಾಗುವುದೇ ಇಲ್ಲ, ದೇವರು ಬಯಸುವುದು ನನ್ನ ರೂಪಾಂತರ, ನನ್ನ ಪರಿಶುದ್ಧಿ, ಮತ್ತು ಅವರು ಆ ರೂಪಾಂತರವನ್ನು ಬಯಸುವುದಿಲ್ಲ. ನೀವು ರೂಪಾಂತರ ಬಯಸುತ್ತಾ ಇಲ್ಲದಿದ್ದರೆ, ನಿಮಗಿನ್ನೂ ಸೆಲ್ಫ್ ಕಂಟ್ರೋಲ್ ಇಲ್ಲದಿದ್ದರೆ ಅರ್ಥ ಮಾಡಿಕೊಳ್ಳಿ, ನೀವು ಬಯಸುತ್ತಾ ಇಲ್ಲ. ನಾವೇನು ಬಯಸುತ್ತೇವೆಯೋ ಅದಕ್ಕೋಸ್ಕರ ನಾವು ವರ್ಕ್ ಮಾಡುತ್ತೇವೆ ಅಲ್ಲವೇ? ಇದು ನೀವೆಂದಿಗೂ ಮರೆಯಬಾರದು. ನಿಮಗೆ ಎಜುಕೇಶನ್ ಬೇಕಂದರೆ, ಒಳ್ಳೆ ಕಾಲೇಜು ಬೇಕಂದರೆ ಅದಕ್ಕೋಸ್ಕರ ನೀವು ವರ್ಕ್ ಮಾಡ್ತೀರಿ. ಡಿಗ್ರಿ ಬೇಕು, ಒಳ್ಳೆ ಜಾಬ್ ಬೇಕು, ಒಳ್ಳೆ ಮನೆ ಬೇಕು, ಒಳ್ಳೆ ಬಟ್ಟೆ ಬೇಕು, ದುಡ್ಡಿಲ್ಲ ಅಂದ್ರೆ ನಾವು ಅದಕ್ಕೋಸ್ಕರ ನಾವು ವರ್ಕ್ ಮಾಡ್ತೇವೆ. ಅದೇ ತರ ರೂಪಾಂತರ ಬೇಕಂದ್ರೆ ಅದರ ಕಡೆಗೆ ನಾವು ವರ್ಕ್ ಮಾಡಬೇಕು. ವರ್ಕ್ ಮಾಡಿದರೆ ಸಿಗುವುದಿಲ್ಲ. ನೀವು ಎಜುಕೇಶನ್ ಹೋಗಿದಿರಿ, ನಿಮಗೆ ಎಜುಕೇಶನ್ ಇಲ್ವಾ? ವರ್ಕ್ ಮಾಡಕ್ ಹೋಗಿದಿರಿ, ನಿಮ್ಮ ಕೈಯಲ್ಲಿ ದುಡ್ಡಿಲ್ವಾ? ನೀವೇನು ಪರಿಶ್ರಮಿಸಿದಿರೋ ಅದೆಲ್ಲ ನಿಮಗೆ ಸಿಗ್ತಾ ಇದೆ. ಏನು ಪರಿಶ್ರಮಿಸಲಿಲ್ಲ ಅದಿಲ್ಲ. ಇವತ್ತು ನಿಮ್ಮ ಕ್ಯಾರೆಕ್ಟರ್ಸ್ ಚೇಂಜ್ ಆಗಲಿಲ್ಲದಿದ್ದರೆ ನಿಮಗೆ ಬೇಡ. ಫಸ್ಟ್ ಆಫ್ ಆಲ್ ಲೆಟ್ ಮೀ ಟೆಲ್ ಯು ಡೋಂಟ್ ವಾಂಟ್ ಇಟ್. ಪರಿಶುದ್ಧಿ ನಿಮಗೆ ಬೇಡ. ಅದಕ್ಕೆ ಯಾರಿಗೂ ಬೇಕೋ ಅವರು ಆ ಭಕ್ತಿಯಿಂದ, ದೇವರ ಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಾರೆ. ವಿನಮ್ರತೆ ಅವರಿಗೆ ಬೇಕು. ಹೃದಯ ತುಂಬ ಹಾಡಾಗಿರಬಹುದು, ಹೃದಯದಲ್ಲಿ ಪ್ರೈಡ್ ಇರಬಹುದು, ಆದರೆ ಅದು ಬೇಕು ಅಂತ ನಾವು ಬೇಡಿಕೊಂಡು ಪ್ರಾರ್ಥನೆ ಮಾಡಿದರೆ ಅದೆಲ್ಲ ಒಡೆದು ಹೋಗುತ್ತದೆ. ದೇವರ ಮಕ್ಕಳೇ, ವಿಶ್ವಾಸಿಗಳಿಗೆ ಅದರ ಮೇಲೆ ಬಯಕೆ ಇಲ್ಲ. ತುಂಬಾ ದುಃಖದಿಂದ ನಾನು ಹೇಳುವುದು, ತುಂಬಾ ದುಃಖದಿಂದ. ಅವರಿಗೆ ಬೇಕಾಗಿರುವುದು ಇನ್ನೂ ದೇವರ ಕೈಯಿಂದ ಅರ್ಥ ಮಾಡಿಕೊಳ್ಳಿ. ಆದ್ರೆ ಹೇಳ್ತಾರೆ, ಇಲ್ಲ ನನಗೆ ಬೇಕಾಗಿರುವುದು ದೇವರ ರಾಜ್ಯ. ಏನು ದೇವರ ರಾಜ್ಯ ಅಂದರೆ ನೀತಿ, ಸಂತೋಷ ಪರಿಶುದ್ಧಾತ್ಮನಲ್ಲಿ. ಹಂಗೆ ಹೇಳಿಬಿಟ್ಟು ಅವ್ರಿಗೆ ಬೇಕಾಗಿರುವುದು ಈ ಲೋಕದಲ್ಲಿ ಇರುವುದು ಮಾತ್ರ. ನೀವು ಕ್ರೈಸ್ತ ಚರ್ಚಲ್ಲಿ ಬರುವವರಾಗಿದ್ದರು, ನಿಮ್ಮ ಕ್ಯಾರೆಕ್ಟರ್ಸ್ ಚೇಂಜ್ ಆಗ್ತಾ ಇಲ್ಲದಿದ್ದರೆ ನೀವಿನ್ನೂ ಬಯಸಲಿಲ್ಲ, ನೀವಿನ್ನೂ ಅದಕ್ಕೋಸ್ಕರ ನೀವು ವರ್ತಿಸಲಿಲ್ಲ. ಇದೇ ನಿಜ. ಹಲ್ಲೆಲೂಯ. ಪರಿಣಾಮವಾಗಿ ಅವರ ಕೋಪ, ಹೆಮ್ಮೆ, ಕಹಿ ಇತ್ಯಾದಿ ಅವರಲ್ಲಿ ಬೆಳೆಯುತ್ತದೆ. ನಿಗ್ರಹಿಸಿದರೆ ಪಾಪಗಳು ಬೆಳೆಯುತ್ತದೆ. ಸೆಲ್ಫ್ ಕಂಟ್ರೋಲ್ ಅಲ್ಲಿ ಪಾಪಗಳು ಕಮ್ಮಿಯಾಗಿ ಬರುತ್ತದೆ. ಇದೇ ವ್ಯತ್ಯಾಸ. ನೀವು ನಿಮ್ಮ ನೋವುಗಳು, ನಿಮ್ಮ ಪಾಪಗಳು, ನಿಮ್ಮ ನಿರಾಸೆಗಳು, ನಿಮ್ಮ ಭಯಗಳು ನೀವು ನಿಗ್ರಹಿಸಿದರೆ ನಿಮ್ಮ ನೋವು ಜಾಸ್ತಿ ಆಗುತ್ತದೆ, ಹರ್ಟ್ ಫೀಲಿಂಗ್ ಜಾಸ್ತಿ ಆಗುತ್ತದೆ, ಭಯ ಜಾಸ್ತಿ ಆಗುತ್ತದೆ. ಆದರೆ ಸೆಲ್ಫ್ ಕಂಟ್ರೋಲ್ ಹೆಂಗೆ ಬರ್ತದೆ? ಹೌದು, ನೋವಿದೆ, ಭಯ ಇದೆ, ದೇವರನ್ನು ನಂಬಿ ದೇವರು ಹೇಳಿದ್ರು ಅದನ್ನ ಪ್ರಕಾರ ನಾವು ವರ್ತಿಸಿದರೆ
ನಮ್ಮ ನೋವುಗಳು ಎಲ್ಲ ಕಮ್ಮಿ ಆಗುತ್ತದೆ. ನೋವುಗಳ ಬದಲು ನಮಗೇನು ಬರ್ತದೆ? ಭರವಸೆ, ಹೋಪ್ ಹೆಚ್ಚಿಸುತ್ತದೆ. ಇಲ್ಲದಿದ್ದರೆ ಹೋಪ್ ಹಂಗೆ ಸೋರುತ್ತಾ ಇರ್ತದೆ. ಯಾವಾಗ? ನಿಗ್ರಹಿಸುವಾಗ. ಯಾಕೆ? ನಿಗ್ರಹಿಸುವಾಗ ನಿಮ್ಮಲ್ಲಿ ಪಾಪ ಬೆಳೆಯುತ್ತದೆ. ನೀವೇನೇ ನಿಗ್ರಹಿಸುತ್ತೀರೋ ಅದೆಲ್ಲ ಬೆಳೆಯುತ್ತದೆ. ಸ್ವಯಂ ನಿಯಂತ್ರಣವು ನಿಗ್ರಹ ಅಲ್ಲ, ಅದು ಬೇರೆ. ಸ್ವಯಂ ನಿಯಂತ್ರಣವೆಂದರೆ ನಾವು ನಮ್ಮ ಆಶೆಗಳಿಂದ ಆಳಲ್ಪಡುವ ಬದಲು ಅವುಗಳ ಮೇಲೆ ಪವಿತ್ರಾತ್ಮನು ಆಳುವಿಕೆ ನಡೆಸಲು ಕೊಡುವ ಶಕ್ತಿ, ಅದು ವಿಧೇಯತೆಯನ್ನು ಆರಿಸಿಕೊಳ್ಳುತ್ತದೆ. ನಾವು ನಮ್ಮ ಭಾವನೆಗಳಿಂದ ದೇವರ ಮಾರ್ಗಗಳನ್ನು ಪದೇ ಪದೇ ಆರಿಸಿಕೊಳ್ಳುವಾಗ ಸ್ವನಿಯಂತ್ರಣ ಬೆಳೆಯುತ್ತದೆ. ಸ್ವಲ್ಪ ಸ್ವಲ್ಪ ನಾವು ಒಬ್ಬೆ ಮಾಡುವಾಗ, ಸ್ವಲ್ಪ ಡೈಲಿ ನಾನು ದಿನ ಸಾಯುತ್ತೀನಿ ಅಂತ ಪೌಲನು ಹೇಳುತ್ತಾನೆ. ಐ ಡೈ ಡೈಲಿ. ನೀವು ಡೈಲಿ ಸ್ವಲ್ಪ ಸ್ವಲ್ಪ ಸಾಯುತ್ತಾ ಇದ್ದರೆ, ಆದರೆ ನೀವು ನಿಮ್ಮನ್ನು ಸಾಯಿಸುತ್ತೀರಿ, ನಿಮ್ಮ ಮನೆಯವರನ್ನು ಸಾಯಿಸುತ್ತೀರಿ. ಅದಕ್ಕೆ ಸಾವು ಬೆಳೆಯುತ್ತಾ ಇದೆ, ಜೀವನ ಅಲ್ಲ. ನಮ್ಮ ಪಾಪಗಳು ಸಾಯಿಸಿದ್ರೆ ಜೀವನ ಬೆಳೆಯುತ್ತಾ ಇರುತ್ತದೆ. ಹಲ್ಲೆಲೂಯಾ. ನಮ್ಮಲ್ಲಿ ಸ್ವಯಂ ನಿಯಂತ್ರಣವನ್ನು ಬೆಳೆಯುವುದು ಒಂದು ಬಾರಿಯ ನಿರ್ಧಾರ ಅಲ್ಲ, ಮತ್ತು ದೈನಂದಿನ ತರಬೇತಿಯ ಮೂಲಕ ಡೈಲಿ ನೀವು ನಿರ್ಧಾರ ಮಾಡಬೇಕು. ಸಾಯುವ ತನಕ, ಒಂದಿನ 2 ದಿನ ಅಲ್ಲ, ನೀವು ಸಾಯುವ ತನಕ ಡೈಲಿ ನೀವು ನಿರ್ಧಾರ ಮಾಡಬೇಕು. ದೇವರೇ, ಇವತ್ತು ನನ್ನ ಸೆಲ್ಫ್ ಶುಡ್ ಬಿ ಅಂಡರ್ ಕಂಟ್ರೋಲ್. ನೀನು ನನಗೆ ಶಕ್ತಿ ಕೊಡಬೇಕು. ನೀವು ಪ್ರಾರ್ಥಿಸಬೇಕು. ಪುನರಾವರ್ತಿತ ವ್ಯಾಯಾಮ ಮೂಲಕ ಸ್ನಾಯು ಬೆಳೆಯುವಂತೆ. ಮಸಲ್ಸ್ ಹೆಂಗೆ ಬೆಳೆಯುವುದು? ಒಂದಿನ 2 ದಿನ ನೀವು ಜಿಮ್ಮಲ್ಲಿ ಹೋಗಿದ್ರೆ, ಅಲ್ಲಾಂದ್ರೆ ಏನಾದರೂ ಎಕ್ಸರ್ಸೈಸ್ ಮಾಡಿದರೆ ಬೆಳೆಯುತ್ತದ? ದಿನಾ ಮಾಡಬೇಕು, ಆದರೇನೆ ಮಸಲ್ಸ್ ಎಲ್ಲ ಬರುವುದು. 6 ಪ್ಯಾಕು 10 ಪ್ಯಾಕ್ ಎಲ್ಲ ಹೆಂಗೆ ಬರುವುದು? ಅವರೆಲ್ಲ ಅಷ್ಟೊಂದು ಕಷ್ಟಪಟ್ಟಿದ್ದಾರೆ, ಅವರಿಗೂ ಬೇಕು ಅಂತ ಮಾಡಿದ್ದಾರೆ. ನಮ್ಮ ಆಯ್ಕೆ ಏನು? ನಾನು ಸರಿಯಾದದು ಮಾತ್ರ ಮಾಡಬೇಕು, ದೇವರ ಭಯದಿಂದ. ಆ ಕೆಟ್ಟದು ಮಾತನಾಡಕ್ಕೂ ಬರ್ತದೆ, ಕೆಟ್ಟದು ವರ್ತಿಸಕ್ಕೂ ಬರ್ತದೆ, ಆ ಯೋಚನೆಗಳೆಲ್ಲ ಬರ್ತದೆ, ಲಸ್ಫುಲ್ ಫೀಲಿಂಗ್ ಎಲ್ಲ ಬರ್ತದೆ, ಕೆಟ್ಟದೆಲ್ಲ ಚಿಕ್ಕ ಹುಡುಗರು ಎಲ್ಲರಿಗೂ ನೋಡಬೇಕು ಅಂತ ಬರ್ತದೆ. ಅದೆಲ್ಲ ನೀವು ನೋಡ್ತಾ ಇದ್ರೆ ಇನ್ನೂ ಅದು ಬೆಳೆಯುತ್ತದೆ. ಅದೆಲ್ಲ ನೀವು ಯೋಜಿಸುತ್ತಾ ಇದ್ರೆ, ಲಸ್ಫುಲ್ ಥಾಟ್ಸ್ ನೀವು ಯೋಜಿಸುತ್ತಾ ಇದ್ರೆ ಅದು ನಿಮ್ಮಲ್ಲಿ ಬೆಳೆಯುತ್ತದೆ. ಅದು ನೀವು ಕೊಲ್ಲಬೇಕು. ಕೊಂದಿಲ್ಲದಿದ್ದರೆ ಯಾವುದೂ ಸಾಯುವುದಿಲ್ಲ, ಜೀವಂತವಾಗಿರುತ್ತದೆ. ನಿಗ್ರಹಿಸಿದರೆ ಅದು ಜೀವಂತವಾಗಿರುತ್ತದೆ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ನಾವು ಪ್ರತಿದಿನ ತಾಳ್ಮೆ, ಪ್ರಾರ್ಥನೆ, ಕ್ಷಮೆ ಮತ್ತು ಪವಿತ್ರಾತ್ಮದ ಮೇಲಿನ ಅವಲಂಬನೆಯನ್ನು ಅಭ್ಯಾಸ ಮಾಡಿದರೆ ಆ ಪ್ರಕ್ರಿಯೆಗಳು ನಿಧಾನವಾಗಿ, ಸ್ವಾಭಾವಿಕವಾಗಿ ಬದಲಾಗಲು ಪ್ರಾರಂಭಿಸುತ್ತದೆ. ಎಲ್ಲ ಅಭ್ಯಾಸದಿಂದ ನಮಗೆ ಬರ್ತದೆ. ನಾವು ಬೇರೆಯವರ ತರ ಜೀವನ ಮಾಡುವುದಿಲ್ಲ. ಈಗ ನೋಡು, ನಾವು ಬೇರೆಯವರ ತರಾನೇ, ಈ ಲೋಕದವರ ತರಾನೇ ನಾವು ಜೀವನ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ನಾವು ಅದೇ ಅಭ್ಯಾಸ ಮಾಡುವುದು. ಹೊಸ ಜೀವನ ಶೈಲಿ ಸ್ವಲ್ಪ 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 ನಾವು ಜೀವನ ಮಾಡ್ತಾ ಇದ್ರೆ ಹಳೆ ಜೀವನ ಮಾಡಕ್ಕೆ ನಮಗೆ ಬರುವುದಿಲ್ಲ. ಕೋಪ ಬಂದ್ರೆ ನಮಗೆ ಗೊತ್ತು, ನಾನು ಕೋಪಿಸಬಾರದು, ಕೋಪಗೊಳ್ಳಬಾರದು. ಅಲ್ಲಾಂದ್ರೆ ಬೇರೆ ಏನಾದರೂ ಬಂದ್ರೆ ತಕ್ಷಣ ನಮಗೆ ಆ ಕಂಟ್ರೋಲ್ ಬರ್ತದೆ. ಯಾರು ಹೇಳಿಕೊಡ್ಬೇಕಾಗಿಲ್ಲ, ಯಾಕೆಂದ್ರೆ ಅದು ಅಭ್ಯಾಸದಿಂದ ನಮಗೆ ಬರ್ತದೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಪ್ರತಿದಿನ ಹಲವು ಬಾರಿ ಹೀಗೆ ಪ್ರಾರ್ಥಿಸಬಹುದು. ಕರ್ತನೆ, ಇಂದು ಹೊರಗಿನ ಒತ್ತಡವನ್ನು ಎದುರಿಸುವ ಮೊದಲು ನನ್ನನ್ನು ಒಳಗೆ ಬಲಪಡಿಸು. ಕೋಪ, ಭಯ, ನೋವು, ಹೆಮ್ಮೆ ಅಥವಾ ಅಸಹನೆಯಿಂದ ಪ್ರತಿಕ್ರಿಯಿಸದಂತೆ ನನಗೆ ಸಹಾಯ ಮಾಡು. ಜನರು ನನ್ನನ್ನು ಕೆರಳಿಸಿದಾಗ ನನ್ನ ಹೃದಯವು ನಿನ್ನನ್ನು ನಂಬಿ ಸಾಂತ್ವನವಾಗಿರಲು ತರಬೇತಿ ನೀಡಿ. ಇದು ನಮಗೆ ಏನು ಬೇಕೋ ಅದೆಲ್ಲ ನೀವು ಹೇಳಬೇಕು. ನಿಮಗೊಂದು ಜಾಬ್ ಬೇಕಂದ್ರೆ ಜಾಬು ಎಂದು ನೀವು ಹೇಳ್ತೀರಿ. ನಿಮ್ಗೆ ಜಾಬ್ ಬೇಕಂದ್ರೆ ಬಿರಿಯಾನಿ ಕೊಡು ಎಂದು ನೀವು ಪ್ರಾರ್ಥಿಸುತ್ತೀರಾ? ಅಲ್ಲವಲ್ಲ. ದೇವರೇ, ನನಗೆ ದುಡ್ಡಿಲ್ಲ, ಜಾಬು ಅಲ್ಲಾಂದ್ರೆ ಆ ಕಡೆ ಬೇಕು, ಈ ಕಡೆ ಬೇಕು, ಎಲ್ಲಿ ಬೇಕು ಎಂದು ನೀವು ಪ್ರಾರ್ಥಿಸುತ್ತೀರಿ. ಅದೇ ತರ ನಮಗೇನೇನು ಬೇಕು ನೀವು ಪ್ರೇಯರ್ ಲಿಸ್ಟ್ ನೋಡ್ರಿ. ನಾನಿವತ್ತು ಕೋಪಗೊಳ್ಳಬಾರದು, ನನಗೆ ಶಕ್ತಿ ಕೊಡಬೇಕು. ನಿಮ್ಮ ಪಾಪಗಳು ಏನೇನು ಎಂದು ನೀವು ಅರ್ಥ ಮಾಡಿಕೊಂಡು ಅದಕ್ಕೆಲ್ಲ ದೇವರೇ ನನಗೆ ಬಲ ಕೊಡಬೇಕು ಎಂದು ನೀವು ಪ್ರಾರ್ಥಿಸಿದರೆ ನಿಮಗೆ ಶಕ್ತಿ ಸಿಗುತ್ತದೆ. ಹಾಗೆಯೇ ಶಕ್ತಿ ಬೆಳೆಯುತ್ತಾ ಇರುತ್ತದೆ. ಪ್ರಾರ್ಥಿಸಲಿಲ್ಲದಿದ್ದರೆ ಶಕ್ತಿ ಸಿಗೋದಿಲ್ಲ, ಹಾಗೆಯೇ ನಾವು ದುರ್ಬಲರಾಗ್ತಾ ಇರ್ತೇವೆ ಅಂತ ಅರ್ಥ ಮಾಡಿಕೊಳ್ಳಬೇಕು. ಒಂದೊಂದು ಪ್ರಾರ್ಥನೆಯೂ ನಮಗೆ ಶಕ್ತಿ ಕೊಡುತ್ತದೆ. ಈ ಪ್ರಾರ್ಥನೆ, ಈ ಶಾಂತ ಪ್ರಾರ್ಥನೆಗಳು ನಾವು ಹಲವು ಬಾರಿ ಪ್ರಾರ್ಥಿಸಬೇಕು. ಅದು ಚಿಕ್ಕದಾಗಿ ನಿಮಗೆ ಕಾಣಿಸಬಹುದು,
ಆದರೆ ಅದು ಚಿಕ್ಕದಲ್ಲ ದೇವರ ಮಕ್ಕಳೇ, ಅದು ದೊಡ್ಡದು. ಆದರೆ ನಾವು ಈ ಪ್ರಾರ್ಥನೆಗಳು, ಇಂಥ ಹಾಡುಗಳು ಎಲ್ಲ ಸಣ್ಣದೊಂದು ನಾವು ಅನ್ಕೊಳ್ಳುತ್ತೇವೆ, ಆದರೆ ಅದು ನಿಧಾನವಾಗಿ ನಮ್ಮೊಳಗೆ ಆಧ್ಯಾತ್ಮಿಕ ಶಕ್ತಿಯನ್ನು ನಿರ್ಮಿಸುತ್ತವೆ. ನಂತರ ಒತ್ತಡವು ಇದ್ದಕ್ಕಿದ್ದಂತೆ ಬಂದಾಗ ನಾವು ಭಾವನೆಗಳಿಂದ ಮಾತ್ರ ಪ್ರತಿಕ್ರಿಯಿಸುವುದಿಲ್ಲ. ಈ ಪ್ರಾರ್ಥನೆಗಳ ಮೂಲಕ ದೇವರು ಈಗಾಗಲೇ ನಮ್ಮೊಳಗೆ ನಿರ್ಮಿಸುತ್ತಿರುವ ಶಕ್ತಿಯಿಂದ ನಾವು ಪ್ರತಿಕ್ರಿಯಿಸುತ್ತೇವೆ. ನಾವು ಸ್ವಯಂ ನಿಯಂತ್ರಣವನ್ನು ಪಡೆಯುತ್ತೇವೆ. ಹಾಗೆಯೇ ಪ್ರಾರ್ಥಿಸುತ್ತಾ ಇರುವಾಗ ನಮ್ಮಲ್ಲಿ ಶಕ್ತಿ ಬೆಳೆಯುತ್ತಾ ಇರುತ್ತದೆ. ನೀವು ಅರ್ಥ ಮಾಡಿಕೊಳ್ಳಬೇಕು. ಎಲ್ಲರಿಗೂ ಇದರ ಮೇಲೆ ನಂಬಿಕೆ ಇಲ್ಲ. ಇದು ನೋಡಿ, ಒಬ್ಬ ಸೈನಿಕನು ಯುದ್ಧ ಭೂಮಿಯ ಮೊದಲು ತರಬೇತಿ ಪಡೆಯುವಂತೆ ವಿಶ್ವಾಸಿಗಳು ಪ್ರಲೋಭನ, ಕೋಪ, ಭಯ, ಅಪರಾಧ ಅಥವಾ ಒತ್ತಡದ ಕ್ಷಣಗಳು ಬರುವ ಮೊದಲು ಆಧ್ಯಾತ್ಮಿಕವಾಗಿ ಸಿದ್ಧರಾಗಬೇಕು. ಒಂದು ಸೈನಿಕನು, ಅವನು ಗೊತ್ತು, ಹೀ ಈಸ್ ಎ ಸೋಲ್ಜರ್. ನಾನು ಮನೆಯ ಬಿರಿಯಾನಿ ತಿಂದು ಮಲಗುವವನಲ್ಲ. ಐ ಹ್ಯಾವ್ ಟು ಫೈಟ್, ಅಲ್ಲವೇ? ಫೈಟ್ ಆ್ಯಂಡ್ ವಿನ್. ಅದಕ್ಕೆ ನನ್ನ ಹೆಸರು ಸೋಲ್ಜರ್ ಅಂತ. ಅದಕ್ಕೆ ಅವನೇನು ಮಾಡ್ತಾನೆ? ಅವನು ಪ್ರಾಕ್ಟೀಸ್ ಮಾಡ್ತಾನೆ. ಆದರೆ ಆವಾಗ ಯುದ್ಧ ಬಂದಾಗ ಅವನು ಈಸಿಯಾಗಿ ಯುದ್ಧ ಮಾಡಬಹುದು. ಅದೇ ಥರ ನಾವೆಲ್ಲರೂ ಯುದ್ಧ ಭೂಮಿಯಲ್ಲೇ ಜೀವನ ಮಾಡುವುದು. ವಿ ಆರ್ ಆಲ್ ಕಾಲ್ಡ್ ಸೋಲ್ಜರ್ಸ್. ನಮಗೆಲ್ಲರಿಗೂ ಬ್ಯಾಟಿಲ್ ಇದೆ. ಆ ಬ್ಯಾಟಿಲು ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಮಲ್ಗಕ್ಕೆ ಹೋಗುವ ತನಕ ಏನೇನು ಬರ್ತದೆ ಅಂತ ನಮಗೆ ಗೊತ್ತಿಲ್ಲ. ಬೆಳಗ್ಗೆ ಎದ್ದು ಬಿಟ್ಟು ನೀವು ಪ್ರಾರ್ಥಿಸಬೇಕು, ದೇವರೇ ನಾನೇನೇನು ಎದುರಿಸಬೇಕು ಅಂತ ನನಗೆ ಗೊತ್ತಿಲ್ಲ, ನಿನಗೂ ಗೊತ್ತು. ನೀವು ನಿಯಂತ್ರಣದಲ್ಲಿ ಇದ್ದೀರಿ. ಏನು ಬಂದರೂ ನನಗೆ ಶಕ್ತಿ ಕೊಡಬೇಕು, ನಾನು ಬೀಳಬಾರದು. ನಿನ್ನ ಪಾತ್ರದಲ್ಲಿ ನಾನು ವರ್ತಿಸಬೇಕು. ಇದೇ ಒಂದು ಸೋಲ್ಜಿಯರ್ನ ಪ್ರಾರ್ಥನೆ. ದೇವರೇ ನನಗೆ ಶಕ್ತಿ ಕೊಡಬೇಕು, ನಾನು ಬೀಳಬಾರದು. ಯಾರ್ಯಾರು ನನಗೆ ಏನೇನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಅವರನ್ನೆಲ್ಲ ನಾನು ಪ್ರೀತಿಸಬೇಕು, ನಾನು ಬೀಳಬಾರದು, ನಾನು ಕೋಪ ಇಟ್ಕೊಂಡು ಇರಬಾರದು. ದೇವರೇ ನಾನು ಕ್ಷಮಿಸಬೇಕು, ಶಕ್ತಿ ಕೊಡಿ ದೇವರೇ ಎಂದು ನಾವು ಪ್ರಾರ್ಥಿಸಿದರೆ ದೇವರ ಶಕ್ತಿ ತುಂಬಿಸುತ್ತಾ ಇರ್ತಾರೆ ದೇವರ ಮಕ್ಕಳೇ. ಇದು ಪ್ರಾರ್ಥಿಸಲಿಲ್ಲದಿದ್ದರೆ ಹಾಗೇ ಒಂದು ಬ್ಯಾಟಲ್ ಬರ್ತದೆ, ಟಮಾರದ ನಾವು ವಿ ವಿಲ್ ಫಾಲ್. ಇದೇ ವಿಶ್ವಾಸಿಗಳಿಗೂ ಆಗಿರುವುದು. ಯುದ್ಧದ ಮಧ್ಯದಲ್ಲಿ ಶಕ್ತಿಯನ್ನು ಬೆಳೆಸಿಕೊಳ್ಳಲು ಹೆಚ್ಚಾಗಿ ಸಮಯವಿರುವುದಿಲ್ಲ. ಇರುತ್ತದ? ಯುದ್ಧ ಬರುವಾಗ ಸೈನಿಕನು ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾನ? ಅಲ್ಲ. ಅವನೇನೇನು ಪ್ರಾಕ್ಟೀಸ್ ಮಾಡಿದೆಯೋ, ಅವನಿಗೆ ಎಷ್ಟು ಶಕ್ತಿ ಇದೆಯೋ ಅದರ ಪ್ರಕಾರ ಅವನು ಯುದ್ಧ ಮಾಡುತ್ತಾರೆ. ಅದೇ ತರ ನಮಗೆ ಒಂದು ಹೋರಾಟ ಬಂದಾಗ, ನಮ್ಮ ಮನೆಯಲ್ಲಿ ಒಂದು ಫೈಟ್ ಬಂದಾಗ, ಅಲ್ಲಾಂದ್ರೆ ನೀವೇನಾದ್ರೂ ಒಂದು ಎದುರಿಸಿದಾಗ, ಆವಾಗ ನಿಮಗೆ ಎಲ್ಲಿನ ಶಕ್ತಿ ಬರುತ್ತದೆ? ಆವಾಗ ನಿಮಗೆ ಏನು ಮಾಡಕ್ಕಾಗಲ್ಲ, ಪ್ರಾರ್ಥಿಸಕ್ಕೂ ಟೈಮ್ ಸಿಕ್ಕೋದಿಲ್ಲ. ಆವಾಗ ನೀವು ಪ್ರತಿಕ್ರಿಯಿಸುವ ಸಮಯ. ಒಂದು ಪ್ರಾಬ್ಲಮ್ ಬಂದಾಗ ಪ್ರತಿಕ್ರಿಯಿಸುವ ಸಮಯ. ನಿಮ್ಮಲ್ಲಿ ಸಂಗ್ರಹಿಸದನ್ನು, ಅಂದರೆ ದೇವರ ಶಕ್ತಿ ಸಂಗ್ರಹಿಸದನ್ನು ಎಷ್ಟು ಸಂಗ್ರಹಿಸಿದಿರೋ ಅದರ ಪ್ರಕಾರ ನಿಮಗೆ ಯುದ್ಧ ಮಾಡಕ್ಕೆ ಬರ್ತದೆ. ಈಗ ನಾವು ಸ್ವಯಂ ನಿಯಂತ್ರಣದಲ್ಲಿ ಬೆಳೆಯದಿದ್ದರೆ ಏನಾಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳೋಣ. ಜ್ಞಾನೋಕ್ತಿಗಳು 25:28 ಬರೆದಿದೆ, ತನ್ನ ಸ್ವಂತ ಮನಸ್ಸನ್ನು ಆಳದಿರುವೆನು, ಮುರಿಯಲ್ಪಟ್ಟು ಬಿದ್ದು ಹೋಗಿ ಗೋಡೆಗಳಿಲ್ಲದ ಪಟ್ಟಣಕ್ಕೆ ಸಮಾನ. ಬೈಬಲ್ ಕಾಲದಲ್ಲಿ ಗೋಡೆಗಳು ನಗರದ ಮುಖ್ಯ ರಕ್ಷಣೆಯಾಗಿತ್ತು. ಗೋಡೆಗಳಿಲ್ಲದೆ ಶತ್ರುಗಳು ಸುಲಭವಾಗಿ ಪ್ರವೇಶಿಸಬಹುದು, ಕದಿಯಬಹುದು, ನಾಶ ಮಾಡಬಹುದು, ಯಾವುದೇ ಸಮಯದಲ್ಲಿ ದಾಳಿ ಮಾಡಬಹುದು. ನಿಮಗೆ ಗೊತ್ತಲ್ಲ, ಒಂದು ಪಟ್ಟಣ, ಅದಕ್ಕೆ ಗೋಡೆಗಳಿಲ್ಲ, ಶತ್ರುಗಳೆಲ್ಲ ಒಳಗೆ ಬರುತ್ತಾರೆ. ಅದೇ ತರ ಆ ಗೋಡೆಗೆ ಸಮಾನ ಏನು? ನಮ್ಮ ಸ್ವಯಂ ನಿಯಂತ್ರಣ. ನಾವು ಆ ಸ್ವಯಂ ನಿಯಂತ್ರಣ ಬಳಸಿಕೊಂಡ್ರೆ ನಾವು ಗೋಡೆ ಕಟ್ಟುತ್ತಾ ಇದ್ದೇವೆ. ಆವಾಗ ಶತ್ರುಗಳು ಬಂದ್ರೆ ನಮಗೇನೂ ಆಗುವುದಿಲ್ಲ. ಸ್ವಯಂ ನಿಯಂತ್ರಣವು ನಮ್ಮ ಆಧ್ಯಾತ್ಮಿಕ ಮತ್ತು ದೈಹಿಕ ರಕ್ಷಣೆಯಾಗಿದೆ. ಅದೇ ರೀತಿಯಲ್ಲಿ ಸ್ವಯಂ ನಿಯಂತ್ರಣವು ದುರ್ಬಲವಾಗಿದ್ದಾಗ ಅನೇಕ ವಿಷಯಗಳು ನಮ್ಮ ಜೀವನದಲ್ಲಿ ಸುಲಭವಾಗಿ ಪ್ರವೇಶಿಸಬಹುದು. ಕೋಪ, ಪ್ರಲೋಭನೆ, ತಪ್ಪು ಪ್ರತಿಕ್ರಿಯೆಗಳು, ಒತ್ತಡ, ಗೊಂದಲ ಮತ್ತು ಆಧ್ಯಾತ್ಮಿಕ ದಾಳಿಗಳು. ಇದೆಲ್ಲ ನೀವು ಪ್ರಾಕ್ಟೀಸ್ ಮಾಡಲಿಲ್ಲದಿದ್ದರೆ, ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇಲ್ಲದಿದ್ದರೆ ನೀವು ಗೋಡೆ ಕಟ್ತಾ ಇಲ್ಲ ಅಂತ ಅರ್ಥ. ನಾವು ಒಂದೊಂದು ದಿನ ನಾವು ಎಷ್ಟು ಸೆಲ್ಫ್ ಕಂಟ್ರೋಲ್ ಇಲ್ಲದೆ ನಾವು ಪ್ರತಿಕ್ರಿಯಿಸುತ್ತೇವೆ, ಅದೇ ಬಿತ್ತುತ್ತಾ ಇರೋದು. ಒಂದು ಅರ್ಥ ಮಾಡಿಕೊಳ್ಳಿದೆ ಅವರ ಮಕ್ಕಳೇ. ನೀವು ಬಿತ್ತುವುದು ನಾನಲ್ಲ ಕೊಯ್ಯಬೇಕಾಗಿರುವುದು, ನೀವೇ ಕೊಯ್ಯಬೇಕು. ಅಲ್ಲಾಂದ್ರೆ ಇನ್ನೊಬ್ಬರೆಲ್ಲ ಕೊಯ್ಯಬೇಕಾಗಿರುವುದು. ನಾನು ಬಿತ್ತುವುದು ನಾನೇ ಕೊಯ್ಯಬೇಕು. ಆ
ದೇವರ ಭಯ ನಮ್ಮಲ್ಲಿ ಇರಬೇಕು. ಸ್ವಲ್ಪ ಕೋಪ, ಸ್ವಲ್ಪ ಅಹಂಕಾರ, ಸ್ವಲ್ಪ ಸ್ವಾರ್ಥತೆ, ಸ್ವಲ್ಪ ನಾನೇ ಅಂತ ಅದೆಲ್ಲ ನೀವು ಬಿತ್ತುತ್ತಾ ಇದ್ದೀರಿ ಡೈಲಿ. ಅದರಿಂದ ಕೊಯ್ಯಬೇಕು. ಹಲ್ಲೆಲೂಯಾ. ಯೆಶಾಯ 54:17 ಬರೆದಿದೆ, ನಿನಗೆ ವಿರೋಧವಾಗಿ ರೂಪಿಸಲ್ಪಟ್ಟ ಆಯುಧಗಳು ಸಫಲವಾಗುವುದಿಲ್ಲ. ನೀವು ಅರ್ಥ ಮಾಡಿಕೊಳ್ಳಬೇಕು, ನಮ್ಮ ವಿರುದ್ಧ ಆಯುಧಗಳು ರೂಪುಗೊಳ್ಳುವುದಿಲ್ಲ ಎಂದು ಬರೆಯಲಾಗಲಿಲ್ಲ. ಶತ್ರುಗಳು ನಮ್ಮ ವಿರುದ್ಧ ಬರ್ತಾರೆ. ನಮಗೆ ಎಗೇನ್ಸ್ಟ್ ಆಗಿ ಶತ್ರುಗಳು ಬರ್ತಾರೆ. ಕೆಟ್ಟದು ಜನರು ಮಾಡುತ್ತಾರೆ ನಮಗೆ. ಅವರನ್ನು ನಿಲ್ಲಿಸಕ್ಕೆ ನಮಗಾಗುವುದಿಲ್ಲ. ನಾವು ಗೋಡೆ ಕಟ್ಟಿದರೆ ಅವರು ನಮಗೇನು ಮಾಡೋಕ್ಕಾಗಲ್ಲ. ಕೆಟ್ಟವರು ಕೆಟ್ಟದು ಮಾಡುತ್ತಾ ಇರುತ್ತಾರೆ. ಅರ್ಥ ಮಾಡಿಕೊಳ್ಳಿ. ಅಯ್ಯೋ, ಅವರು ನನಗಿದು ಮಾಡಿದ್ದಾರೆ, ಇವರು ನನಗಿದು ಮಾಡಿದ್ದಾರೆ ಎಂದು ನಾವು ಹೇಳಿಕೊಂಡು ಜೀವನ ಮಾಡೋಕ್ಕಾಗಲ್ಲ. ಅಲ್ಲಾಂದ್ರೆ ಅವರ ಹತ್ರ ಹೋಗಿ ಹಂಗ ಮಾಡಬೇಡ ನನಗೆ ಎಂದು ಹೇಳಕ್ಕಾಗಲ್ಲ. ಅವರು ಜಾಸ್ತಿ ಮಾಡುತ್ತಾರೆ. ಈ ಲೋಕ ಕೆಟ್ಟ ಲೋಕ, ಅರ್ಥ ಮಾಡಿಕೊಳ್ಳಿ. ಅಸೂಯ ಪೂರಿತ ಲೋಕ. ಯಾರಿಗೂ ಒಬ್ಬರು ಬೆಳವಣಿಗೆ ಆಗುವುದು ಇಷ್ಟ ಇಲ್ಲ ಅಲ್ಲವೇ? ಈ ಲೋಕದಲ್ಲಿ ವಿಶ್ವಾಸಿಗಳು ಹಾಗೆಯೇ ಜೀವನ ಮಾಡಬಾರದು. ಯಾರಿಗಾದರೂ ಪ್ರೋಗ್ರೆಸ್ ಬಂದರೆ ಹೊಟ್ಟೆ ಕಿಚ್ಚು. ಅದೊಂದು ಚಿಕ್ಕ ವಿಷಯ ಅಲ್ಲ. ಅದು ಫಸ್ಟ್ ನಿಮ್ಮನ್ನೇ ನಾಶ ಮಾಡುವುದು. ಯಾರಿಗೂ ಒಳ್ಳೇದಾಗುವುದು ನಮಗಿಷ್ಟ ಆಗುವುದಿಲ್ಲ ಅಲ್ಲವೇ? ಯಾರಿಗಾದರೂ ಪ್ರೋಗ್ರೆಸ್ ಆಗಿದೆ ಅಂತ ಹೇಳಿದ್ರೆ ತಕ್ಷಣ ಏನು ಹೃದಯದಲ್ಲಿ ಬರುವುದು? ಸಂತೋಷನ? ಅದು ಇಲ್ಲ. ಆದರೆ ನೀವು ಅದನ್ನು ಮುರಿಯಬೇಕು. ಅರ್ಥ ಮಾಡಿಕೊಳ್ಳಿ. ಆ ಸ್ವಭಾವ ತುಂಬ ಜನರಲ್ಲಿ ಇಲ್ಲ. ಅವರನ್ನು ಆಶೀರ್ವದಿಸಬೇಕು. ತಕ್ಷಣ ಅವರಿಗೆ ಎಷ್ಟು ಬಂದಿದೆಯೋ ಇನ್ನೂ ಕೊಡಿ ಸ್ವಾಮಿ ಎಂದು ನೀವು ಪ್ರಾರ್ಥಿಸಬೇಕು. ಆ ಪ್ರಾರ್ಥನೆಯಿಂದ ಮಾತ್ರ ನಿಮ್ಮ ಅಸೂಯೆ ನಿಮ್ಮಿಂದ ಹೋಗುವುದು. ಅರ್ಥ ಮಾಡಿಕೊಳ್ಳಬೇಕು. ಅವರನ್ನು ನೀವು ಆಶೀರ್ವದಿಸಬೇಕು. ಕೆಲವರು ನಮಗೆ ಕೆಟ್ಟದು ಮಾಡಿದೆ ಅಂತ ಗೊತ್ತಿದ್ದರೂ ಅವರನ್ನು ಪ್ರೀತಿಸಬೇಕು. ಆಗತ್ತಾ? ನಾವು ಯೋಚನೆ ಮಾಡ್ತೇವೆ, ಹಂಗ ಮಾಡಿದರಲ್ಲ ಅವರು, ಆದರೂ ನನಗೆ ಅಗೇನ್ಸ್ಟ್ ಆಗಿ ಹಂಗ ಮಾಡಿದರಲ್ಲ ಅಂತ ನಮಗೆ ಆ ಹಳೆ ಹೃದಯದಲ್ಲಿ ನಮಗೆ ಆ ಯೋಚನೆ ಬರ್ತದೆ. ಆದರೆ ಅವರನ್ನು ನಾವು ಆಶೀರ್ವದಿಸಬೇಕು. ಆದರೆ ಮಾತ್ರ ಆ ಹೊಟ್ಟೆ ಕಿಚ್ಚು ಸ್ವಭಾವ ನಮ್ಮಿಂದ ಹೋಗೋದು, ಆ ಜಲಸಿ ಸ್ವಭಾವ ನಮ್ಮಿಂದ ಹೋಗೋದು. ಇಲ್ಲದಿದ್ದರೆ ಅದು ಹೋಗುವುದಿಲ್ಲ. ಹೊಟ್ಟೆ ಕಿಚ್ಚು ಎಲ್ಲ ಇಟ್ಕೊಂಡು ನಾವು ಶುದ್ಧ ಹೃದಯದಲ್ಲಿ ಜೀವನ ಮಾಡ್ತೀವ? ಇಲ್ಲ. ಅರ್ಥ ಮಾಡಿಕೊಂಡಿದ್ದೇವರ ಮಕ್ಕಳು. ನಮಗೂ ಬೇಕಾಗಿರುವುದು ಶುದ್ಧ ಹೃದಯ. ಶುದ್ಧ ಹೃದಯವಿಲ್ಲದಿದ್ದರೆ ದೇವರು ಆಶೀರ್ವಾದ ಮಾಡುವುದಿಲ್ಲ. ನೀವು ಬರೆದಿಟ್ಕೊಳ್ಳಿ ದೇವರ ಮಕ್ಕಳೇ. ನಮ್ಮ ಹಳೆಯ ಹೃದಯ ನಮ್ಮಲ್ಲಿ ಇಟ್ಕೊಂಡು ತುಂಬ ಪ್ರಾರ್ಥಿಸಿ, ತುಂಬ ಆರಾಧನೆ ಮಾಡಿ, ತುಂಬ ಆಧ್ಯಾತ್ಮಿಕ ಚಟುವಟಿಕೆ ಮಾಡಿದರೆ ದೇವರು ಆಶೀರ್ವಾದ ಮಾಡುವುದಿಲ್ಲ. ಅವರ ಪ್ರಾಮಿಸಸ್ ಎಲ್ಲ ಎಸ್ ಅಂಡ್ ಏಮನ್ ಅದೆಲ್ಲ ನಮ್ಮಲ್ಲಿ ಬರುವುದಿಲ್ಲ. ಸ್ವಲ್ಪ ಸ್ವಲ್ಪ ಶುದ್ಧ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಗೋಡೆ ಕಟ್ಟಿಕೊಳ್ಳಿ ದೇವರ ಮಕ್ಕಳೇ. ಸ್ವಲ್ಪ 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 ಚಿಕ್ಕ 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 ವಿಷಯ. ಹಲ್ಲೆಲೂಯಾ. ಸೊ ನಮ್ಮ ವಿರುದ್ಧ ಆಯುಧಗಳು ರೂಪಗೊಳ್ಳುವುದಿಲ್ಲ ಎಂದು ಬರೆಯಲಾಗಲಿಲ್ಲ. ಆದರೆ ಸ್ವನಿಯಂತ್ರಣ ನಗರಕ್ಕೆ ಗೋಡೆಯಂತೆ ರಕ್ಷಿಸುತ್ತದೆ. ನಮ್ಮ ಸ್ವನಿಯಂತ್ರಣ ನಗರಕ್ಕೆ ಒಂದು ಗೋಡೆಯಂತೆ. ಪ್ರತಿದಿನ ಸ್ವಯಂ ನಿಯಂತ್ರಣದಲ್ಲಿ ನಾವು ಬದುಕಬೇಕು. ಅದಕ್ಕೆ ಪ್ರತಿದಿನ ಸ್ವಯಂ ನಿಯಂತ್ರಣ ಜೀವನವನ್ನು ನಡೆಸುವುದು ಎಂದರೆ ಭಾವರಹಿತವಾಗುವುದು ಅಥವಾ ಪರಿಪೂರ್ಣರಾಗುವುದು ಎಂದಲ್ಲ. ಅದು ಉದ್ವೇಗ, ಕೋಪ, ಭಯ, ಹೆಮ್ಮೆ ಅಥವಾ ನೋವಿನಿಂದ ಪ್ರತಿಕ್ರಿಯಿಸುವ ಬದಲು ವಿರಾಮ ತೆಗೆದುಕೊಂಡು ನಮ್ಮೊಳಗೆ ಏನು ನಡೆಯುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಂಡು ಸರಿಯಾದದನ್ನು ಆರಿಸಿಕೊಳ್ಳುವುದು. ಹೇಗೆ ನಿಮ್ಮಲ್ಲಿ ಸೆಲ್ಫ್ ಕಂಟ್ರೋಲ್ ಬೆಳೆಯುವುದು? ನಿಮ್ಮ ಹೃದಯ ಯಾವಾಗಲೂ ನೋಡಬೇಕು, ಏನಲ್ಲಿ ನಡೆಯುತ್ತಾ ಇದೆ. ಸಂತೋಷ ಇದೆಯಾ? ಸಮಾಧಾನ ಇದೆಯಾ? ಯಾಕೆ ಇಲ್ಲ? ಅದನ್ನರ್ಥ ಏನೇನೋ ನಿಗ್ರಹಿಸುತ್ತಾ ಇದೆ ಅಂತ. ಅದೆಲ್ಲ ಬೆಳೆಯುತ್ತದೆ ಅಂತ ಅರ್ಥ ಮಾಡಿಕೊಳ್ಳಬೇಕು. ಆದರೆ ನಾವು ನಮ್ಮ ಪಾಪಗಳನ್ನು ನಿಗ್ರಹಿಸುತ್ತಾ ಬದುಕಿದರೆ ಅದು ಆಂತರಿಕ ಒತ್ತಡವನ್ನು ಸೃಷ್ಟಿಸುತ್ತದೆ. ಆದರೆ ಸ್ವಯಂ ನಿಯಂತ್ರಣವು ಆಂತರಿಕ ಶಾಂತಿ ಮತ್ತು ಶಾಂತತೆಯನ್ನು ಉಂಟು ಮಾಡುತ್ತದೆ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ.